ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಮ್ಯಾಥ್ಸ್ ಬಗ್ಗೆ ಕೇಳ್ತಾ ಇದ್ದಿದ್ರು. ನಾನು ಆ್ಯಕ್ಚುಲಿ ಮ್ಯಾಥ್ಸ್ ಇದು ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೇನೆ ನಿಮಗೆ. ಏನಂತ ಕೇಳಿದರೆ, ಮ್ಯಾಥ್ಸ್ ಇದು ಪ್ರೀವಿಯಸ್ ಇಯರ್ ಒಂದು 3 ಇಯರ್ಸ್ನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅದನ್ನು ನಾನು ನಮ್ಮದು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಪ್ಲಸ್ ಮಾಡಲ್ ಕ್ವಶನ್ ಪೇಪರನ್ನು ಕೂಡ ಸಾಲ್ವ್ ಮಾಡಿ ಅದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಕೂಡ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿ. ಅದರಲ್ಲಿ ಪ್ರೀವಿಯಸ್ ಇಯರ್ನ ಲಾಸ್ಟ್ 3 ಇಯರ್ಸ್, ಲೈಕ್ 3 ಇಯರ್ಸ್ ಇದಾಗಿಲ್ಲ, 2024-25 ಮತ್ತು ಮಾಡಲ್ ಕ್ವಶನ್ ಪೇಪರ್, ಇವು ಟೋಟಲ್ 4 ಇದನ್ನು ಸೊಲ್ಯೂಷನ್ ನಾನು ಅಪ್ಲೋಡ್ ಮಾಡಿದ್ದೇನೆ. ಇದರಲ್ಲಿದೆ, ಇಲ್ಲಿ ನೋಡಿ, ಮಾಡಲ್ ಕ್ವಶನ್ ಪೇಪರ್ 2 ಅಂತ ಬಂದರೆ ಇಲ್ಲಿದೆ ನೋಡಿ, ಮಾಡಲ್ ಕ್ವಶನ್ ಪೇಪರ್ 2x1 ಅಂತ ಬಂದಾಗ ಇದು ಮಾಡಲ್ ಕ್ವಶನ್ ಪೇಪರ್ 2 ಉಡ್ದು ಸೊಲ್ಯೂಷನ್ ನಾನು ಅಪ್ಲೋಡ್ ಮಾಡಿದ್ದೇನೆ. ಕ್ವಶನ್ನು ಕೂಡ ಇರುತ್ತೆ ಅದರಲ್ಲಿ, ಸೊಲ್ಯೂಷನ್ ಕೂಡ ಇರುತ್ತೆ. ಅದೇ ರೀತಿ ನಿಮ್ಗೆ ಇದರಲ್ಲಿ ಮಾಡಲ್ ಕ್ವಶನ್ ಪೇಪರ್ ಆದಮೇಲೆ ಇನ್ನು ಪ್ರೀವಿಯಸ್ ಇಯರಲ್ಲಿ 2024 ಅಂದರೆ ಡಿಸೆಂಬರ್ 2024, ಜನವರಿ 2025 ಅದರಿಂದನೂ ಕೂಡ ಮಾಡಿದ್ದೇನೆ. ಅದಾದ ನಂತರ ಇಲ್ಲಿ ನೋಡಿ ಮತ್ತೊಂದು ಪೇಪರ್ ಬಂದುಬಿಟ್ಟು ಜೂನ್ ಜುಲೈ 2024. ಓಕೆ, ಇದರಲ್ಲಿ ರೆಗ್ಯುಲರ್ ಇದು ಇದೆ, ಪ್ಲಸ್ ನಿಮ್ಮ ಮೇಕಪ್ ಎಕ್ಸಾಮ್ ಇದು ಇದೆ. ಅದಾದ ನಂತರ ನಿಮ್ಮದು ಜೂನ್ ಜುಲೈ 2025. ಓಕೆ, ಜೂನ್ ಜುಲೈ 2025 ಇದೆ, ಜನವರಿ ಅಥವಾ ಡಿಸೆಂಬರ್ 2024 ಅಥವಾ ಜನವರಿ 2025 ಅದರದ್ದು ಇದೆ, ಜೂನ್ ಜುಲೈ 2024 ಇದು ಇದೆ. ಪ್ಲಸ್ ಮಾಡಲ್ ಕ್ವಶನ್ ಪೇಪರ್ 3 ವಿತ್ ಸೊಲ್ಯೂಷನ್ ನಾನು ಅಪ್ಲೋಡ್ ಮಾಡಿದ್ದೇನೆ. ಓಕೆ, ನೋಡಿ, ಅದನ್ನು ದಯವಿಟ್ಟು ನೋಡಿಕೊಳ್ಳಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾನು ಹೇಳ್ತೇನೆ ನೋಡಿ, ಇದಿಷ್ಟು ಸಾಕಾ ಕೇಳಿದರೆ ಸ್ಟೂಡೆಂಟ್ಸು, ನಾನು ಹೇಳ್ತೇನಲ್ಲ, ಅದೇ ಕ್ವಶನ್ ರಿಪೀಟ್ ಆಗುತ್ತೆ ಅಂತಲ್ಲ, ವ್ಯಾಲ್ಯೂನ ಚೇಂಜ್ ಮಾಡ್ತಾರೆ. ಇದ್ರ ಜೊತೆ ಇನ್ನು ನಿಮಗೀಗ 2023 ಕ್ವಶನ್ ಪೇಪರ್ ಇದ್ದರೆ 2023 ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ದೆ, ನಾನು ಅದರ ಸೊಲ್ಯೂಷನ್ ಮಾಡಲಿಲ್ಲ, ನಿಮಗಿದ್ರೆ 2023 ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ದರೆ, ಜೂನ್ ಜುಲೈದು ಡಿಸೆಂಬರ್ ಇದ್ದರೆ, ಡಿಸೆಂಬರ್ ಅಥವಾ ಜಾನ್ವರಿದು ಇದ್ದರೆ ಅದನ್ನು ಕೂಡ ಸಾಲ್ವ್ ಮಾಡಿ. ಟೋಟಲ್ ಒಂದು 6 ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ. ಸೇಮ್ ಕ್ವಶನ್ ಬರುತ್ತೆ, ವಿತ್ ವ್ಯಾಲ್ಯೂ ಸ್ಲೈಟಾಗಿ ಡಿಫರ್ ಆಗುತ್ತೆ. ಓಕೆ, ಕೆಲವೊಂದು ಕ್ವಶನ್ಸ್ಗಳು ಆ್ಯಸ್ ಇಟ್ ಈಸ್ ಹಾಗೆ ರಿಪೀಟ್ ಆಗ್ಬೋದು, ಅಂದರೆ ಅದೇ ಸೇಮ್ ಕ್ವಶನ್ಸನ್ನು ಆ್ಯಸ್ ಇಟ್ ಈಸ್ ಕೊಡ್ಬೋದು. ಸೊ ಇದ್ರ ಜೊತೆ ನಾನು 4 ಕೊಟ್ಟಿದ್ದೇನೆ, ಮಾಡಲ್ ಪ್ಲಸ್ 3 ಪ್ರೀವಿಯಸ್ ಇಯರ್ ಇದು. ಅದ್ರ ಜೊತೆ ನಿಮ್ಗೆ ಸಿಕ್ಕಿದರೆ ಇನ್ನೊಂದು 2 ಕ್ವಶನ್ ಪೇಪರ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಟೋಟಲ್ ಆಗಿ ಒಂದು 6 ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದರೆ ಮೋರ್ ದ್ಯಾನ್ ಇನಫ್. ಅದರಲ್ಲಿ ನಿಮಗೆ ಸ್ವಲ್ಪ ಏನು ಹೇಳ್ತಾರೆ, ವ್ಯಾಲ್ಯೂಸನ್ನು ಚೇಂಜ್ ಮಾಡಿ ಕೊಡ್ಬೋದು. ಓಕೆ, ಸೊ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗದೇ ಇದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ, ಯಾಕಂದರೆ ಇದರಲ್ಲಿ ವಿತ್ ಸೊಲ್ಯೂಷನ್ ಇದೆ. ತುಂಬ ಸ್ಟೂಡೆಂಟ್ಸ್ಗಳು ಇವಾಗ ಕೇಳ್ತಾ ಇದ್ದಾರೆ, ಇಲ್ಲಿ 3 ಕ್ವಶನ್ ಪೇಪರ್ಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು, ಪ್ಲಸ್ 1 ಮಾಡಲ್ ಕ್ವಶನ್ ಪೇಪರ್ ಇದು ವಿತ್ ಸೊಲ್ಯೂಷನ್ ಇದೆ. ಇದ್ರ ಜೊತೆ ನೀವೊಂದು 2 ಇದಿಷ್ಟನ್ನು ಸಾಲ್ವ್ ಮಾಡಿ ಆದಮೇಲೆ ಇನ್ನೊಂದೀಗ 2023 ಕ್ವಶನ್ ಪೇಪರ್ ಸಿಕ್ಕಿದ್ರೆ ಅದನ್ನು ಕೂಡ ಮಾಡಿ, ನೀವು ಸಾಲ್ವ್ ಮಾಡಿ. ಆವಾಗ ನಿಮಗೂ ಐಡಿಯಾ ಬರುತ್ತೆ. ನಿಮಗೂ ಈಗ ಈ 4 ಮಾಡಿ ಆದಮೇಲೆ ಹೇಗೆ ಮಾಡ್ಬೋದು ಅಂತ ಗೊತ್ತಾಗಿರುತ್ತೆ. ಅವೆರಡು ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದರೆ ದಟ್ ಈಸ್ ಮೋರ್ ದ್ಯಾನ್ ಇನಫ್. ಅದರಲ್ಲಿ ಸಣ್ಣ ಪುಟ್ಟ ವ್ಯಾಲ್ಯೂಗಳನ್ನು ನಿಮ್ಗೆ ಚೇಂಜಸ್ ಮಾಡಿ ಕೊಡ್ಬೋದು. ಸರಿನಾ? ಸೊ ಇದಿಷ್ಟು ಮ್ಯಾಥ್ಸ್ ಇದು. ನಿಮ್ಗೆ ಇನ್ ಕೇಸ್ ಸರ್ ಮ್ಯಾಥ್ಸ್ ಇದು ನನಗೆ 2023 ಕ್ವಶನ್ ಪೇಪರ್ ಬೇಕು ಅಂತಿದ್ರೆ ಕೇಳಿ, ಕಮೆಂಟ್ ಮಾಡಿ. 2023 ಕ್ವಶನ್ ಪೇಪರ್ ಕೊಡ್ತೇನೆ, ಬಟ್ ಇನ್ನು ಸೊಲ್ಯೂಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊಲ್ಯೂಷನ್ ನೀವೇ ಮಾಡಿಕೊಳ್ಳಿ, ಯಾಕಂದರೆ ಇವು 4 ಕ್ವಶನ್ ಪೇಪರ್ಸನ್ನು ನೋಡಿದ ತಕ್ಷಣ ನಿಮಗೆ ಸೊಲ್ಯೂಷನ್ ಬರುತ್ತೆ, ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಈಗ ನೆಕ್ಸ್ಟ್ ವೀಡಿಯೋ ನಾನು ಯಾವುದು ರಿಲೇಟೆಡ್ ಅಪ್ಲೋಡ್ ಮಾಡ್ತೇನೆ ಕೇಳಿದರೆ, ಆಪರೇಟಿಂಗ್ ಸಿಸ್ಟಮ್ ಇದಿದೆ ನೋಡಿ, 3rd ಮಾಡ್ಯೂಲಿಂದ ಬ್ಯಾಂಕರ್ಸ್ ಅಲ್ಗೋರಿದಮ್ ಇದೆಯಲ್ಲ, ಅದರ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಸರಿನಾ? ಅದಾದ ನಂತರ ಯಾವುದು ನಿಮ್ಮದು ಆಪರೇಟಿಂಗ್ ಸಿಸ್ಟಮಿಂದ 4th 5th ಮಾಡ್ಯೂಲ್ ಇದು ಇಂಪಾರ್ಟೆಂಟನ್ನು ಅಪ್ಲೋಡ್ ಮಾಡಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತು ನೋಡೋಣ ನಿಮ್ಗೆ ಯಾವ್ಯಾವ ಎಕ್ಸಾಮ್ ಬರುತ್ತೆ ಅದರ ರಿಲೇಟೆಡ್ ಮಾಡ್ತೇನೆ. ಈಗ ನಿಮ್ಮ ಮ್ಯಾಥ್ಸ್ ರಿಲೇಟೆಡ್ ಏನಾದರೂ ಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ. ಸರ್ ಇದು ಕ್ವಶನ್ ಪೇಪರ್ ಬಿಟ್ಟು ಬೇರೆ ಏನಾದರೂ ಬೇಕು ಅಂತಿದ್ರೆ ವೀಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ಬೇಕಾದರೆ ಅದರ ರಿಲೇಟೆಡ್ ಬೇರೆ ಏನಾದರೂ ಬೇಕಿದ್ದರೆ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸರಿನಾ? ಯಾರ್ಯಾರು ನಮ್ಮ ಇದು ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಅಲ್ಲಿ ನಾನು PDF ಕೊಟ್ಟಿದ್ದೇನೆ, ವಿತ್ ಸೊಲ್ಯೂಷನ್ ಇದೆ, ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಸರಿನಾ? ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನಾನು ಯಾಕೆ ಈ ವಿಡಿಯೋವನ್ನು ಸಪ್ರೇಟಾಗಿ ಮಾಡ್ತಾ ಇದ್ದೇನೆ ಕೇಳಿದರೆ, ತುಂಬ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು, ಸರ್ ಮ್ಯಾಥ್ಸ್ ಕೊಡಿ ಅಂತ. ಸೊಲ್ಯೂಷನ್ ಕೊಟ್ಟಿದ್ದೇನೆ ನಾನು. ಯಾರು ನೋಡಿಲ್ಲ, ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತೇನೆ. ಈ ಚಾನಲಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಮ್ಯಾಥ್ಸ್ ಎಕ್ಸಾಮ್ ಫಸ್ಟ್ ಇರೋದಲ್ಲ, ಮ್ಯಾಥ್ಸ್ 3 ಅಂದರೆ 3rd ಸೆಮ್ ಅವರಿಗೆ ಮ್ಯಾಥ್ಸ್ 3. ಸೊ ಅವ್ರಿಗೆ ಇದನ್ನು ಶೇರ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಿಮಗೆ ಎಕ್ಸಾಮ್ ರಿಲೇಟೆಡ್ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.